ನಮಸ್ಕಾರ ವೀಕ್ಷಕರೇ. ತೇಜಸ್ವಿ ಸೂರ್ಯ ಹಣೆ ಬರಹ ಏನಿದು ಟೈಟ್ಲು ಅಂತ ಹೇಳಿ ನಿಮಗೂ ಕೂಡ ಕುತೂಹಲ ಇರಬಹುದು. ಈಗ ಸಂಬಂಧಪಟ್ಟಂತ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ನಾವು ಕೊಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸುದ್ದಿ. ಹಾಗಾಗಿ ಬ್ರೇಕಿಂಗ್ ಸುದ್ದಿಯನ್ನು ನೋಡೋಣ. ಮೊದಲನೇದಾಗಿ ಏನು ಯಾಕೆ ತೇಜಸ್ವಿ ಸೂರ್ಯ ಅವರಿಗೆ ಕಷ್ಟ ಆಗ್ತಾ ಇದೆ, ಏನು ಅವರ ಹಣೆ ಬರಹ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯಗೆ ಸಂಕಷ್ಟ. ಈ ಬಾರಿ ತೇಜಸ್ವಿ ಸೂರ್ಯಗೆ ಸಂಕಷ್ಟ ಎದುರಾಗಿದೆ. ತೇಜಸ್ವಿ ಸೂರ್ಯಗೆ ಮುಳುವಾಗ್ತಿದ್ದಾರೆ ಆ ಒಬ್ಬ ಸ್ಪರ್ಧಿ. ಅವರು ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವ್ರಿಗಿಂತಲೂ ಡೇಂಜರ್. ಎಲ್ಲೊಂದ್ ಕಡೆ ಸೌಮ್ಯ ರೆಡ್ಡಿ ಅವರು ಬಹಳ ಸ್ಪರ್ಧೆಯನ್ನ ಕೊಡ್ತಾ ಇದ್ದಾರೆ. ಈ ಬಾರಿ ಪೈಪೋಟಿ ನೀಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ವಿರುದ್ಧ ಅಂತ ಏನು ಹೇಳಲಾಗ್ತಾ ಇದೆ. ಅದಕ್ಕಿಂತ ಹೆಚ್ಚು ಡೇಂಜರ್ ಆಗಿ ಈಗ ಆ ಅಭ್ಯರ್ಥಿ ತಲೆನೋವಾಗಿ ಪರಿಣಮಿಸಿದ್ದಾರೆ ತೇಜಸ್ವಿ ಸೂರ್ಯ ಅವರಿಗೆ. ಕಾಂಗ್ರೆಸ್ ಅಭ್ಯರ್ಥಿಗಿಂತಲೂ ದೊಡ್ಡ ತಲೆನೋವಾದ ಸ್ಪರ್ಧಿ ತೇಜಸ್ವಿ ಸೂರ್ಯ. ವೋಟ್ ಬ್ಯಾಂಕ್ ಛಿದ್ರಪಡಿಸ್ತಾರೆ ಆ ಸ್ಪರ್ಧಿ. ಇದು ಅವರ ಆತಂಕಕ್ಕೆ ಕಾರಣವಾಗಿರುವಂಥದ್ದು ತೇಜಸ್ವಿ ಸೂರ್ಯ ಅವರಿಗೆ. ತೇಜಸ್ವಿ ಸೂರ್ಯಗೆ ಟೆನ್ಷನ್ ತಂದಿಟ್ಟಿರುವಂತಹ ಸ್ಪರ್ಧಿ ಯಾರು? ಸಾಕಷ್ಟು ಕುತೂಹಲ ಕೂಡ ಇದೆ ಈಗ. ಹಾಗಾದ್ರೆ ಯಾರು ಆ ಸ್ಪರ್ಧಿ ಅನ್ನುವಂಥದ್ದು ಮುಂದಿನ ಭಾಗದಲ್ಲಿ ಅವರ ಹೆಸರನ್ನು ಕೂಡ ನಾವು ಹೇಳ್ತೀವಿ. ತೇಜಸ್ವಿ ಸೂರ್ಯ ಹಾಲಿ ಸಂಸದರೇ ಬಿಜೆಪಿಯಿಂದ ಈಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಆದರೆ ಈ ಬಾರಿ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಅಂತಂದ್ರೆ ಎದುರಾಳಿ ಸೌಮ್ಯ ರೆಡ್ಡಿ ಅವರು ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಈಗ ಒಕ್ಕಲಿಗ ಮತಗಳೆಲ್ಲ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯೊಬ್ಬರು ಕಣಕ್ಕಿಳಿದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ. ಅವರು ತೇಜಸ್ವಿ ಸೂರ್ಯಗೆ ಟೆನ್ಷನ್ ಅನ್ನು ತಂದಿಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ವೋಟ್ ಬ್ಯಾಂಕ್ ಛಿದ್ರಪಡಿಸ್ತಾರೆ ಆ ಸ್ಪರ್ಧಿ ಅಂತಾನೆ ಹೇಳಲಾಗ್ತಾ ಇದೆ. ವೋಟ್ ಬ್ಯಾಂಕ್ ಛಿದ್ರ ಆದರೆ ಎದುರಾಳಿಗೆ ಅನುಕೂಲ, ತೇಜಸ್ವಿ ಸೂರ್ಯಗೆ ಸಂಕಷ್ಟ. ಇದೇ ಅವರ ತಲೆನೋವಿಗೆ ಕಾರಣವಾಗಿರುವಂಥ ಅಂಶ. ಕಾಂಗ್ರೆಸ್ ಅಭ್ಯರ್ಥಿಗಿಂತಲೂ ಕೂಡ ಡೇಂಜರ್ ಆಗಿ ಕಂಡು ಬರ್ತಾ ಇದ್ದಾರೆ ಈ ಸ್ಪರ್ಧಾ ಕಣದಲ್ಲಿ ಆ ಪಕ್ಷೇತರ ಅಭ್ಯರ್ಥಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತೇಜಸ್ವಿ ಸೂರ್ಯ ಇಡೀ ದೇಶದಲ್ಲಿ ಗಮನ ಸೆಳೆದಂಥ ಒಬ್ಬ ಸಂಸದ, ಬಿಜೆಪಿಯ ಯುವ ನಾಯಕನಾಗಿ, ಹಾಗೆಯೇ ಒಂದು ಯುವ ದಳ ಏನಿದೆ ಬಿಜೆಪಿಯಲ್ಲಿ ಅದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಸಂಕಷ್ಟ ಆಗಿದ್ರೆ ಬೆಂಗಳೂರು ದಕ್ಷಿಣದಲ್ಲಿ. ಎಲ್ಲೊಂದು ಕಡೆ ಬೆಂಗಳೂರು ದಕ್ಷಿಣ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆ. ಅನಂತಕುಮಾರ್ ಅವರು ಸಂಸದರಾಗಿ ಮಂತ್ರಿಗಳಾಗಿ ಅನೇಕ ಬಾರಿ ಅದೇ ಕ್ಷೇತ್ರದಿಂದ ಅವರು ಗೆದ್ದು ಬರ್ತಾ ಇದ್ರು. ಆ ಕ್ಷೇತ್ರದಲ್ಲಿ ಆ ಒಂದು ಅಭಿಯಾನ ಮುಂದುವರೆದಿತ್ತು. ಬಿಜೆಪಿನೇ ಗೆದ್ದು ಬರ್ತಾ ಇತ್ತು. ತೇಜಸ್ವಿ ಸೂರ್ಯ ಅವರು ಕೂಡ ಕಳೆದ ಬಾರಿ ಗೆದ್ದು ಬೀಗಿದ್ರು. ಆದರೆ ಈ ಬಾರಿ ಅಷ್ಟು ಸುಲಭ ಅಲ್ಲ ತೇಜಸ್ವಿ ಸೂರ್ಯಗೆ ಗೆಲ್ಲುವು ಅಂತ ಹೇಳಲಾಗ್ತಾ ಇದೆ. ಕಾರಣ ಅಂತಂದ್ರೆ ಎದುರಾಳಿಗಳು ತೇಜಸ್ವಿ ಸೂರ್ಯ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ಅದನ್ನು ಜಾರಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ಅವರು ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸೋತಿರುವಂಥದ್ದು ಅದು ಅನುಕಂಪ ಕೂಡ ಅವರಿಗೆ ಒಂದು ಕಡೆಗಿದೆ. ಮತ್ತೊಂದು ಕಡೆ ಒಕ್ಕಲಿಗ ಮತಗಳ ಒಂದು ಬೆಂಬಲ ಕೂಡ ಅವರಿಗೆ ಇರುವಂಥದ್ದು. ಅನೇಕ ನಾಯಕರು ಕೂಡ ಈಗಾಗಲೇ ಸೌಮ್ಯ ರೆಡ್ಡಿ ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲದಿರ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಕೂಡ ಅನ್ನೋ ಮಾತಿದೆ. ಅದರ ನಡುವೆ ಬೆಂಗಳೂರು ದಕ್ಷಿಣದಲ್ಲಿ ಈಗ ತೇಜಸ್ವಿ ಸೂರ್ಯ ಅವರಿಗೆ
ಇನ್ನಷ್ಟು ಟೆನ್ಷನನ್ನು ಕೊಡ್ತಾ ಇರೋದು ಅಂತಂದರೆ ಆ ಒಬ್ಬ ಸ್ಪರ್ಧಿ. ಅವರು ಪಕ್ಷೇತರ ಅಭ್ಯರ್ಥಿ, ಅವ್ರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿ ಈ ಸ್ಪರ್ಧಾ ಕಣದಲ್ಲಿದ್ದಾರೆ. ಆದರೆ ಸಖತ್ ಡೇಂಜರ್ ತೇಜಸ್ವಿ ಸೂರ್ಯ ಪಾಲಿಗೆ ಅಂತಲೇ ವಿಶ್ಲೇಷಣೆ ನಡೀತಾ ಇದೆ ಕ್ಷೇತ್ರದಲ್ಲಿ. ತೇಜಸ್ವಿ ಸೂರ್ಯ ವೋಟ್ ಬ್ಯಾಂಕ್ ಛಿದ್ರಪಡಿಸ್ತಾರೆ ಆ ಸ್ಪರ್ಧಿ, ಇದೇ ಅವರ ಆತಂಕ ಕಾರಣವಾಗಿರೋದು. ತೇಜಸ್ವಿ ಸೂರ್ಯ ಅವರಿಗೆ ಈಗ ಟೆನ್ಷನ್ ಹೆಚ್ಚಿರ್ತಕ್ಕಂಥದ್ದು ಇದೆ. ಇವರು ಸ್ಪರ್ಧಾ ಕಣದಲ್ಲಿ ಧುಮುಕಿದ್ರೆ ನಮ್ಮ BJPಯ ವೋಟ್ ಬ್ಯಾಂಕ್ ಏನು ಕಾಂಗ್ರೆಸ್ಗೆ ಮತ ಹಾಕದಿರ ಅವರು ನಮಗೆ ಮತವನ್ನು ಹಾಕ್ತಾ ಇದ್ರು ಅಂಥವ್ರೀಗ ಈ ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿಬಿಟ್ರೆ ಮತ ವಿಭಜನೆ ಆಗಿಬಿಡುತ್ತೆ. ಅದೇ ಒಂದು ಆತಂಕ ಕಾಡ್ತಾ ಇದೆ. ವೋಟ್ ಬ್ಯಾಂಕನ್ನು ಛಿದ್ರಪಡಿಸ್ತಾರೆ ಸ್ಪರ್ಧೆ ಅನ್ನೋ ಒಂದು ಆತಂಕದಲ್ಲಿ ತೇಜಸ್ವಿ ಸೂರ್ಯ ಮತ್ತು ಅವರ ಬೆಂಬಲಿಗರಿದ್ದಾರೆ. ಹೀಗಾಗಿ ಭಾಳ ಟೆನ್ಷನಲ್ಲಿ ಓಡಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ. ಒಂದು ಕಡೆ ಮೋದಿ ನಾಮಬಲ, ಮತ್ತೊಂದು ಕಡೆ ಮತ್ತೆ ಕೇಂದ್ರದಲ್ಲಿ NDA ಸರ್ಕಾರ ಬರುತ್ತೆ ಅನ್ನೋ ಪ್ರಚಾರ, ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಮೋದಿಯವರು ಸಾಕಷ್ಟು ದೇಶವನ್ನು ಮುನ್ನಡೆಸಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅಂತೆಲ್ಲ. ಆದರೆ ವೈಯಕ್ತಿಕವಾಗಿ ಇಲ್ಲಿ ಅಭ್ಯರ್ಥಿಗೆ ಭಾಳ ಸಂಕಷ್ಟ ತಂದಿಟ್ಟಿರುವಂಥದ್ದು ಆ ಪಕ್ಷೇತರ ಅಭ್ಯರ್ಥಿ. ತೇಜಸ್ವಿ ಸೂರ್ಯಗೆ ಮಾಜಿ ಶಾಸಕರ ಕುಟುಂಬದ ಟೆನ್ಷನ್. ಮಾಜಿ ಶಾಸಕರೊಬ್ಬರಿದ್ದಾರೆ, ಅವರ ಫ್ಯಾಮಿಲಿಯಿಂದ ಈಗ ಟೆನ್ಷನ್ ಶುರುವಾಗಿರೋ ತೇಜಸ್ವಿ ಸೂರ್ಯಗೆ. ಪಕ್ಷೇತರ ಅಭ್ಯರ್ಥಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವರು ಮಾಜಿ ಶಾಸಕರೊಬ್ಬರ ಕುಟುಂಬದ ಸದಸ್ಯರು, ಅವರಿಂದ ಈಗ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರಿಗೆ ಮಾಜಿ ಶಾಸಕರ ಕುಟುಂಬದ ಟೆನ್ಷನ್ ಹೆಚ್ಚಾಗಿದೆ. ಈಗ ಬಿಜೆಪಿಯ ಮಾಜಿ ಶಾಸಕರ ಕುಟುಂಬದಿಂದಲೇ ಒಳೇಟು ಬೀಳುವಂತಹ ಸಾಧ್ಯತೆ ಇದೆ ತೇಜಸ್ವಿ ಸೂರ್ಯಗೆ. ಬಿಜೆಪಿಯ ಮಾಜಿ ಶಾಸಕ ಹೇಮಚಂದ್ರ ಸಾಗರ್ ಪುತ್ರಿಯದ್ದೇ ಟೆನ್ಷನ್ ಈಗ ತೇಜಸ್ವಿ ಸೂರ್ಯ ಅವರಿಗೆ. ಯಾಕಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಹೇಮಚಂದ್ರ ಸಾಗರ್ ಅವರ ಪುತ್ರಿ. ಬಿಜೆಪಿಯ ಮಾಜಿ ಶಾಸಕರು ಹೇಮಚಂದ್ರ ಸಾಗರ್ ಅವರು, ಅವರ ಪುತ್ರಿ ಈಗ ಟಿಂಟಿಶಾ ಸಾಗರ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಮೊದಲು ಇವರ ತಂದೆಯವರು ಬಿಜೆಪಿ MLA ಆಗಿದ್ದರು, ಚಿಕ್ಕಪೇಟೆಯ ಶಾಸಕರಾಗಿದ್ದರು. ಇದೀಗ ಹೇಮಚಂದ್ರ ಸಾಗರ್ ಅವರ ಪುತ್ರಿ ಟಿಂಟಿಶಾ ಹೇಮಚಂದ್ರ ಸಾಗರ್ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭರ್ಜರಿ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಅನೇಕ ಏರಿಯಾಗಳಲ್ಲಿ ಇವರಿಗೆ ಬೆಂಬಲಿಗರಿದ್ದಾರೆ. ಇವ್ರದ್ದೇ ಆಗಿರ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ ಇದೆ. ತಂದೆಯವರು MLA ಆಗಿ ಮಾಡಿದಂಥ ಕೆಲಸ ಕಾರ್ಯಗಳು, ಅವರ ಅಪಾರ ಬೆಂಬಲಿಗರು ಈಗ ಟಿಂಟಿಶಾ ಹೇಮಚಂದ್ರ ಸಾಗರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇದು ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ತೇಜಸ್ವಿ ಸೂರ್ಯ ಅವರಿಗೆ ಟೆನ್ಷನನ್ನು ಕೊಡ್ತಾ ಇರುವಂಥದ್ದು. ಯಾಕಂದರೆ ಹಿಂದೆ ಇದೇ ಟಿಂಟಿಶಾ ಹೇಮಚಂದ್ರ ಸಾಗರ್, ಅಂದರೆ ಟಿಂಟಿಶಾ ಅವರ ತಂದೆ ಹೇಮಚಂದ್ರ ಸಾಗರ್ ಅವರು ಬಿಜೆಪಿಯಲ್ಲೇ ಇದ್ದರು, MLA ಕೆಲಸ ಮಾಡಿದ್ರು. ಅವರು ಎಲ್ರಿಗೂ ಚಿರಪರಿಚಿತರು, ಸಾಕಷ್ಟು ಬೆಂಬಲಿಗರಿದ್ದಾರೆ ಅವರಿಗೆ. ಹೀಗಾಗಿ ಆ ಮತಗಳು ಈಗ ವಿಭಜನೆ ಆಗಿಬಿಟ್ರೆ ಕಷ್ಟ ಭಾಳ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ತೇಜಸ್ವಿ ಸೂರ್ಯ. ಒಂದು ವೇಳೆ ಟಿಂಟಿಶಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡದೇ ಹೋಗಿದ್ದಿದ್ರೆ
ಇಲ್ಲಿ ಕಾಂಗ್ರೆಸ್ ವರ್ಸಸ್ ದೋಸ್ತಿ ಪಕ್ಷಗಳ ಅಭ್ಯರ್ಥಿ NDA ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಮಾತ್ರ ಅವ್ರ ನಡುವೆ ಸ್ಪರ್ಧೆ ಇರ್ತಾ ಇತ್ತು. ಪಕ್ಷೇತರರು ಯಾರು ಕೂಡ ಅಂತ ಪ್ರಬಲರಾಗಿ ಕಾಣಿಸ್ತಾ ಇರಲಿಲ್ಲ. ಆದರೆ ಟಿಂಟಿಶ್ ಅವರ ಸ್ಪರ್ಧೆಯಿಂದಾಗಿ ಈಗ ತೇಜಸ್ವಿ ಸೂರ್ಯ ಅವರಿಗೆ ಟೆನ್ಷನ್ ಹೆಚ್ಚಾಗಿದೆ. ಇವರಿಗಿರ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ ಏನಿದೆ, ಅವರು BJPಗೆ ಮತ ಹಾಕದೇ ಇದ್ದರೆ, ಟಿಂಟಿಶ್ ಅವರಿಗೆ ವೋಟನ್ನು ಹಾಕಿದರೆ ಆ ಮತಗಳನ್ನು ಕಳೆದುಕೊಳ್ಬೇಕಾಗುತ್ತೆ. ಸೊ ಯಾಕೆ ಟೆನ್ಷನ್ ತೇಜಸ್ವಿ ಸೂರ್ಯ ಅವರಿಗೆ ಅಂತಂದರೆ, ಈ ವೋಟ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಯಾವ್ದು ವೋಟ್ ಬ್ಯಾಂಕು ಅಂತ ನಾವು ನೋಡೋದಾದ್ರೆ ಜೈನ ಸಮುದಾಯಕ್ಕೆ ಸೇರಿದ್ದಾರೆ ಟಿಂಟಿಶ ಹೇಮಚಂದ್ರ ಸಾಗರ್. ಬೆಂಗಳೂರು ಲೋಕಸಭಾ ಕ್ಷೇತ್ರ ದಕ್ಷಿಣದಲ್ಲಿ 80,000ಕ್ಕೂ ಹೆಚ್ಚು ಜೈನ ಮತಗಳಿದ್ದಾವೆ. ಜೈನ ಸಮುದಾಯದ ಜನರಿದ್ದಾರೆ, ಮತಗಳಿರ್ತಕ್ಕಂಥದ್ದು ಅವ್ರದ್ದು 80,000. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಜೈನ ಸಮುದಾಯದ್ದು 80,000ಕ್ಕೂ ಹೆಚ್ಚು ಮತಗಳಿದ್ದಾವೆ. ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ತೇಜಸ್ವಿ ಸೂರ್ಯಗೆ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿರುವಂಥ ಟಿಂಟಿಶ್ ಅವರು ಜೈನ ಸಮುದಾಯಕ್ಕೆ ಸೇರಿದಂಥವರು. BJPಗೆ ಹಿಂದೆ ಮತಗಳೆಲ್ಲ ಕೂಡ ಬರ್ತಾ ಇತ್ತು ಈ ಸಮುದಾಯದ್ದು. ಯಾಕಂತಂದ್ರೆ ಅಲ್ಲಿ ಯಾರು ಕೂಡ ಜೈನ ಸಮುದಾಯದ ಅಭ್ಯರ್ಥಿ, ಪ್ರಬಲ ಅಭ್ಯರ್ಥಿ ಸ್ಪರ್ಧಾ ಕಣದಲ್ಲಿ ಇರಲಿಲ್ಲ. ಆದರೆ ಈ ಬಾರಿ ತೇಜಸ್ವಿ ಸೂರ್ಯ ವಿರುದ್ಧ ಜೈನ ಸಮುದಾಯದ ಮತ್ತು BJPಯ ಮಾಜಿ MLA, BJಪಿಲಿದ್ದಂಥ ನಾಯಕರು ಹೇಮಚಂದ್ರ ಸಾಗರ್ ಅವರ ಪುತ್ರಿ ಟಿಂಟಿಶಾ ಕಣದಲ್ಲಿರುವಂಥದ್ದು ಸಾಕಷ್ಟು ಟೆನ್ಷನ್ ಅನ್ನು ಹುಟ್ಟುಹಾಕಿದೆ ತೇಜಸ್ವಿ ಅವರಿಗೆ. 80,000ಕ್ಕೂ ಹೆಚ್ಚು ಜೈನ ಮತಗಳು ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿದೆ. ಕಡಿಮೆ ಏನಲ್ಲ ಇದು. 80,000 ಮತಗಳು ಟಿಂಟಿಶ್ ಅವರ ಪರವಾದರೆ BJಪಿಗೆ ಬರಬೇಕಾಗಿರ್ತಕ್ಕಂಥ ಮತಗಳು ಟಿಂಟಿಶ್ ಅವರು ತೆಗೆದುಕೊಂಡು ಬಿಟ್ರೆ ಇಲ್ಲಿ ಎದುರಾಳಿಗೆ ಕಾಂಗ್ರೆಸ್ ಗೆಲ್ಲೋ ಒಂದು ಕಡೆ ವರದಾನ ಆಗುವಂಥ ಸಾಧ್ಯತೆ ಇದೆ. ಇಷ್ಟು ಮತಗಳು ಇಲ್ಲಿ ಛಿದ್ರ ಆಗಿಬಿಟ್ರೆ, BJಪಿ ಬರುವಂಥ ಮತಗಳು ಛಿದ್ರ ಆದರೆ ಅದು ಅಂತರ BJP ಕಡಿಮೆ ಅಂತರದಿಂದ ಗೆಲ್ಲಬಹುದು, ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಇನ್ನಷ್ಟು ಹೆಚ್ಚಿನ ಅಂತರದಿಂದ ಗೆಲ್ಲುವ ಅವಕಾಶ ಆಗ್ಬೋದು. ತೇಜಸ್ವಿ ಸೂರ್ಯಗೆ ಹಿನ್ನಡೆ ಆಗ್ಬೋದು, ಸೋಲಿನ ಭಯ ಕೂಡ ಕಾಡುವಂಥ ಸಂದರ್ಭ ಬರ್ಬೋದು. ಜೈನ ಮತಗಳನ್ನು ಟಿಂಟಿಶಾ ಸೆಳೆದ್ರೆ ತೇಜಸ್ವಿ ಸೂರ್ಯಗೆ ಸಂಕಷ್ಟ ಫಿಕ್ಸು. ಪಕ್ಷೇತರ ಅಭ್ಯರ್ಥಿ ಟಿಂಟಿಶರಿಂದ ತೇಜಸ್ವಿ ಸೂರ್ಯಗೆ ಟೆನ್ಷನ್ ಹೆಚ್ಚಾಗಿರುವಂಥದ್ದು. ಟಿಂಟಿಶಾ ಸ್ಪರ್ಧೆಯಿಂದ ಮತ ವಿಭಜನೆಯ ಆತಂಕ ಎದುರಾಗಿದೆ. ಈಗ BJP ಮತ ವಿಭಜನೆ ಆದರೆ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿಗೆ ಲಾಭ. ಇವ್ರಿಗೆ ಬರುವಂಥ ಮತಗಳೆಲ್ಲ ಕೂಡ BJಪಿಗೆ ಬರೋದು. ಈ ಜೈನ ಸಮುದಾಯದವರೆಲ್ಲ ಕೂಡ 80,000 ಏನಿದ್ದಾರೆ ಮತದಾರರು, ಅವರು ಟಿಂಟಿಶ್ ಅವರನ್ನ ಬೆಂಬಲಿಸಿದರೆ BJಪಿಗೆ ಮತ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಆಗ ಸೌಮ್ಯ ರೆಡ್ಡಿ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಈ ಬಾರಿ ಒಂದು ಕಡೆ ಸೌಮ್ಯ ರೆಡ್ಡಿ ಅವರ ಗೆಲುವಿಗೆ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿ ಮಾಡಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಮಗಳನ್ನು ಗೆಲ್ಲಿಸಲೇಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಪಣ ತೊಟ್ಟಿದ್ದಾರೆ. ಇನ್ನು ಸೌಮ್ಯ ರೆಡ್ಡಿ ಅವರಿಗೆ ಸಮುದಾಯದ ಬೆಂಬಲ ಕೂಡ ಇದೆ. ಒಕ್ಕಲಿಗ ಸಮುದಾಯದ ಮತಗಳು ಈ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಒಂದು ಮತಗಳು ಕೂಡ ಇದ್ದಾವೆ. ಹಾಗೆಯೇ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಕೂಡ, BJಪಿಯಲ್ಲೇ ಇರ್ತಕ್ಕಂಥ ಕೆಲ ನಾಯಕರು ಕೂಡ ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಒಂದು ರೀತಿ ಒಲವಿದೆ. ಅವರ ಪುತ್ರಿನ ಗೆಲ್ಲಿಸಬೇಕು ಅಂತೇಳಿ ಒಂದು ರೀತಿ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರಂತೆ ಪರೋಕ್ಷವಾಗಿ. ಈ ರೀತಿ ಅದು ಕೂಡ ಚರ್ಚೆ ಆಗ್ತಾ ಇದೆ ಕ್ಷೇತ್ರದಲ್ಲಿ. ಇದು ಕೂಡ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಅದರ ನಡುವೆ BJಪಿಗೆ ಬರಬೇಕಾಗಿರ್ತಕ್ಕಂಥ ಮತಗಳು, ಸಾಂಪ್ರದಾಯಿಕವಾಗಿ ಜೈನ ಸಮುದಾಯದ ಮತಗಳು BJಪಿಗೆ ಬರ್ತಾ ಇದ್ವು. ಆದರೆ ಈಗ ಅದೇ ಸಮುದಾಯದ ಅಭ್ಯರ್ಥಿ ಸ್ಪರ್ಧೆಗೆ ಇಳಿದಾಗ ಮತ್ತು ಹಿಂದೆ BJಪಿಯಲ್ಲಿದ್ದಂಥ ನಾಯಕ ಹೇಮಚಂದ್ರ ಸಾಗರ್ ಅವರು ಬಹಳ ಈ ಚಿಕ್ಕಪೇಟೆ ಭಾಗದಲ್ಲಿ ಅವರು ಶಾಸಕರ ಕೆಲಸ ಮಾಡಿದರು, ಅಪಾರ ಅಭಿಮಾನಿಗಳನ್ನು, ಬೆಂಬಲಿಗರನ್ನು ಹೊಂದಿದ್ದಾರೆ. ಈಗ ಹೇಮಚಂದ್ರ ಸಾಗರ್ ಅವರ ಪುತ್ರಿ ಟಿಂಟಿಶ್ ಅವರು ಸ್ಪರ್ಧೆ ಮಾಡ್ತಿರೋದ್ರಿಂದ ಈ ಜೈನ ಸಮುದಾಯದ ಮತಗಳೆಲ್ಲ ಕೂಡ ಆ ಕಡೆ ಹೋದರೆ BJಪಿಯ ಮತ ವಿಭಜನೆ ಆಗುತ್ತೆ. ಆಗ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. ಇದು ಈಗಾಗಲೇ ಏನು ಒಂದು ರೀತಿ ನೆಕ್ ಟು ನೆಕ್ ಫೈಟ್ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಕೆಲವೇ ದಿನ ಇರತಕ್ಕಂಥದ್ದು ಬಹಿರಂಗ ಪ್ರಚಾರಕ್ಕೆ. ಈಗಾಗಲೇ ಪ್ರಚಾರದ ಅಖಾಡದಲ್ಲಿ ಸಾಕಷ್ಟು ಬೆವರಾಡಿಸಿದ್ದಾರೆ ತೇಜಸ್ವಿ ಸೂರ್ಯ. ಆದರೆ ಅವರ ತೇಜಸ್ಸನ್ನು ಕುಗ್ಗಿಸುವಂಥ ಕೆಲಸ ಈಗ ಪಕ್ಷೇತರ ಅಭ್ಯರ್ಥಿಯಿಂದ ಆಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹೀಗಾಗಿ
ಬೆಂಗಳೂರು ದಕ್ಷಿಣದಲ್ಲಿ ಸೂರ್ಯ ಮರೆ ಆಗ್ತಾರ ಹಾಗಾದರೆ ಈ ಒಂದು ಚುನಾವಣೆಯಲ್ಲಿ ಅನ್ನೋ ಒಂದು ಸಂಶಯ ಕೂಡ ಮತ್ತು ಆತಂಕ ಕೂಡ ಇದೆ ಅವರ ಬೆಂಬಲಿಗರಿಗೆ. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಪ್ರಚಾರವನ್ನು ತೇಜಸ್ವಿ ಸೂರ್ಯ ಮಾಡ್ತಾ ಇದ್ರು ಕೂಡ ದಿನಕ್ಕೊಂದು ರೀತಿಯಾದಂಥ ಟೆನ್ಷನ್ ಹುಟ್ಟಿಸುವಂಥ ಬೆಳವಣಿಗೆಗಳು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಒಂದು ಕಡೆ ಎದುರಾಳಿಗಳ ತಂತ್ರಗಾರಿಕೆ, ಕಾಂಗ್ರೆಸ್ನವ್ರದ್ದು, ಬಿಜೆಪಿಲಿರ್ತಕ್ಕಂಥ ನಾಯಕರು ಒಳೆಯಿಟ್ಟು ಕೆಲವರು ಕೆಲಸನೇ ಮಾಡ್ತಾ ಇಲ್ಲ ತೇಜಸ್ವಿ ಸೂರ್ಯ ಅವರ ಪರವಾಗಿ. ಕಳೆದ ಬಾರಿ ಹೈಕಮಾಂಡ್ ನಿರ್ದೇಶನ ಮೇರೆ ಕೆಲಸ ಮಾಡಿದ ನಾಯಕರು ಈ ಬಾರಿ ಯಾಕೋ ನ್ಯೂಟ್ರಲ್ ಆಗಿದ್ದಾರೆ. ಇನ್ನೊಂದು ಕಡೆ ಸೌಮ್ಯ ರೆಡ್ಡಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದಿಂದ ಅವರು ಸೋತಿದ್ದು ಬಿಜೆಪಿ ಅಭ್ಯರ್ಥಿ ವಿರುದ್ಧ. ಈ ಬಾರಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿಯನ್ನ ಏನಾದರೂ ಮಾಡಿ ಗೆಲ್ಲಿಸಲೇಬೇಕು ಅಂತೇಳಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ, ಸಾಕಷ್ಟು ಬೆಂಬಲವನ್ನು ಗಿಟ್ಟಿಸ್ತಾ ಇದ್ದಾರೆ ಅನೇಕ ನಾಯಕರದು. ಗ್ಯಾರಂಟಿ ಸರ್ಕಾರ ಬೇರೆ ಇದೆ ರಾಜ್ಯದಲ್ಲಿ, ಕಾಂಗ್ರೆಸ್ ಸರ್ಕಾರ, ಇದು ಕೂಡ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ತೇಜಸ್ವಿ ಸೂರ್ಯಗೆ ಈಗ ಎಲ್ಲೊಂದು ಕಡೆ ಒಂಟಿ ಆಗಿದ್ದಾರಾ ಈ ಒಂದು ಸ್ಪರ್ಧಾ ಕಣದಲ್ಲಿ. ಚಕ್ರವ್ಯೂಹಕ್ಕೆ ನುಗ್ಗಿದಂಥ ಪರಿಸ್ಥಿತಿ ಬಂದಿದೆ ತೇಜಸ್ವಿ ಸೂರ್ಯಗೆ ಅಂತ ನಾವು ಅಭಿಮನ್ಯುವಿನ ಸ್ಥಿತಿ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ ಕ್ಷೇತ್ರದಲ್ಲಿ. ಗೊತ್ತಿಲ್ಲ ಅವ್ರು ಯಾವ ರೀತಿಯಿಂದ ಹೊರಗೆ ಬರ್ತಾರೆ ಅಂತೇಳಿ. ಆ ಹೊರಗೆ ಬರುವಂಥ ಕಲೆಯನ್ನು ಕೂಡ ಅವ್ರು ಕಲ್ತಿದ್ದಾರೆ ಇಲ್ಲೋ ನೋಡಬೇಕಾಗುತ್ತೆ. ಈ ಚುನಾವಣೆ ಗೆದ್ದು ಬಂದರೆ ಖಂಡಿತ ಎಲ್ಲ ವಿರೋಧಗಳ ನಡುವೆ, ಎದುರಾಳಿಗಳ ತಂತ್ರಗಾರಿಕೆ ನಡುವೆ ಚಕ್ರವ್ಯೂಹಕ್ಕೆ ನುಗ್ಗಿರ್ತಕ್ಕಂಥ ಅಭಿಮನ್ಯು ಅಲ್ಲಿ ಹೊರಗಡೆ ಬರೋದಿಲ್ಲ. ಇಲ್ಲಿ ಬರ್ತಾರೋ ಇಲ್ವೋ ಅನ್ನೋ ಕಾದು ನೋಡೋಣ. ಈಗ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರ ಪರಿಸ್ಥಿತಿ. ಈಗ ಇನ್ನೆರಡು ದಿನಗಳಲ್ಲಿ ಅವರು ಯಾವ ರೀತಿ ತಂತ್ರಗಾರಿಕೆಯನ್ನು ಬದಲಾಯಿಸ್ತಾರೆ ಅಥವಾ ಹಿಂದೆ ಮಾಡಿರ್ತಕ್ಕಂಥದ್ರ ಮೇಲೆ ಯಾವ ರೀತಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ನೋಡಬೇಕಾಗುತ್ತೆ ಏನಾಗುತ್ತೆ ರಿಸಲ್ಟ್ ಅಂತೇಳಿ.